ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಳಸಿ ಗಿಡವನ್ನು ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಅದನ್ನು ಆರೋಗ್ಯಕರವಾಗಿ ಹಾಗೂ ಯಾವ ರೀತಿ ಬುಷಿಯಾಗಿ ಬೆಳೆಸಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ನಮ್ಮ ಮನೆ ಎಂಟ್ರೆನ್ಸ್ನಲ್ಲಿ ನಾನು ಹಚ್ಚಿರುವಂಥ ತುಳಸಿ ಗಿಡ. ಸಣ್ಣ ಗಿಡವನ್ನು ಹಚ್ಚಿದ್ದೆ. ಇವತ್ತು ಇದು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ಅಂತ. ಎಲೆಗಳು ಕೂಡ ತುಂಬ ಆರೋಗ್ಯವಾಗಿದೆ ಹಾಗೂ ತುಂಬ ಹೆಲ್ದಿಯಾಗಿ ಬೆಳವಣಿಗೆ ಆಗಿದೆ. ಇದು ಈ ರೀತಿ ಬೆಳವಣಿಗೆ ಆಗೋಕ್ಕೆ ಕಾರಣ ಏನು ಅಂತಂದರೆ, ಇದರಲ್ಲಿ ನಾನು ಬೀಜಗಳು ಆಗದೇ ಇರೋ ಥರ ನೋಡ್ಕೊಳ್ತಾ ಇದ್ದೀನಿ. ಜೊತೆಗೆ ದಿನಾಲೂ ನಾನು ಇದಕ್ಕೆ ಅಕ್ಕಿ ಬೇಳೆ ತೊಳೆದಿರುವಂಥ ನೀರನ್ನು ಹಾಕ್ತಿರ್ತೀನಿ. ಈ ರೀತಿ ಹಾಕೋದ್ರಿಂದ ಗಿಡಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ ಅದರಲ್ಲೇ ಸಿಗೋದ್ರಿಂದ ನಾನು ಇದಕ್ಕೆ ಸ್ಪೆಷಲಾಗಿ ಯಾವುದೇ ರೀತಿ ಗೊಬ್ಬರ ಅಥವಾ ಫರ್ಟಿಲೈಸರ್ ಹಾಕಲ್ಲ. ಇಲ್ಲಿ ನೋಡಿ, ಅದರ ಪಕ್ಕದಲ್ಲಿ ಇನ್ನೊಂದು ಗಿಡ ತಾನಾಗೆ ಬೆಳೆದು ಬಂದಿದ್ದು. ಇದನ್ನು ನಾನು ನಿಮ್ಗೆ ತೋರಿಸ್ಬೇಕು ಅಂತಲೇ ಈ ರೀತಿ ಯಾವುದೇ ಬೀಜವನ್ನು ಕಟ್ ಮಾಡದೆ ಇಟ್ಟಿದ್ದೀನಿ. ಇದು ಕಟ್ ಮಾಡಿರುವಂಥ ರಿಸಲ್ಟ್. ಜೊತೆಗೆ ಆವಾಗಲೇ ನೋಡಿದ್ರಲ್ಲ, ಅದು ಕಟ್ ಮಾಡದೆ ಬೀಜಗಳನ್ನು ಹಾಗೆ ಬಿಟ್ಟಿರೋದ್ರಿಂದ ಯಾವ ರೀತಿ ಅದು ಗಿಡ ಒಣಗುವಂಥ ಪರಿಸ್ಥಿತಿಗೆ ಬಂದಿದೆ ಅನ್ನೋದನ್ನು ನೀವು ನೋಡ್ಬೋದು. ಇದೆರಡರ ವ್ಯತ್ಯಾಸ ಏನು ಅಂತಂದರೆ, ನಾವು ಗಿಡಗಳಲ್ಲಿ ಬೀಜಗಳು ಆಗದೇ ರೀತಿ ನೋಡ್ಕೊಳ್ಳೋದ್ರಿಂದ ಗಿಡ ತನ್ನ ಗಮನವನ್ನು ಬೆಳವಣಿಗೆಯ ಕಡೆಗೆ ಕೊಡೋದ್ರಿಂದ ಗಿಡ ಚೆನ್ನಾಗಿ ಗ್ರೋತನ್ನು ಪಡ್ಕೊಳ್ಳುತ್ತೆ. ಅದರ ಜೊತೆಗೆ ಈ ರೀತಿ ಪೆಸ್ಟ್ ಕೂಡ ತುಳಸಿ ಗಿಡದಲ್ಲಿ ಬರೋದ್ರಿಂದ ಇದನ್ನು ನಾವು ಮೊದಲು ಆಗದೇ ರೀತಿ ನೋಡ್ಕೊಳ್ಬೇಕು. ಈ ರೀತಿ ಕೀಟಗಳು, ಈ ರೀತಿ ಪೆಸ್ಟ್ ಅಟ್ಯಾಕ್ ಆದರೆ ಗಿಡ ನೋಡ್ತಾನೆ ಹಾಳಾಗಿ ಹೋಗುತ್ತೆ. ಇದನ್ನು ತಡಿಬೇಕು ಅಂತಂದರೆ ನಾವು ಇದರಲ್ಲಿ ನೀಮ್ ಆಯಿಲ್ ಜೊತೆಗೆ ಡೆಟಾಲ್ ಅಥವಾ ಹ್ಯಾಂಡ್ ವಾಶನ್ನು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ವಾರಕ್ಕೊಂದು ಸರ್ತಿ ಸ್ಪ್ರೇ ಮಾಡಬೇಕು. ಜೊತೆಗೆ ಅದು ಹುಳಗಳು ಬಿಟ್ಟು ಹೋದ ನಂತರ ನಾರ್ಮಲ್ ವಾಟರ್ನಿಂದ ಚೆನ್ನಾಗಿ ತೊಳೆದು ನಂತರ ಇದರ ಎಲೆಗಳನ್ನು ಉಪಯೋಗ ಮಾಡಬೇಕು. ಯಾಕಂತಂದರೆ ನಾವು ಇದನ್ನು ಕಷಾಯದ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡೋದನ್ನು ನಾವು ಇದರಲ್ಲಿ ಅವಾಯ್ಡ್ ಮಾಡಬೇಕು. ನೋಡಿ, ಈ ರೀತಿ ಬೀಜಗಳನ್ನು ಕಟ್ ಮಾಡಿ ಇದರಲ್ಲಿ ಹಾಕೋದ್ರಿಂದ ಯಾವ ರೀತಿ ಇದರಲ್ಲಿ ಚಿಕ್ಕ ಚಿಕ್ಕ ಸಸ್ಯಗಳು ಅಥವಾ ಬೀಜಗಳು ಜರ್ಮಿನೇಟ್ ಆಗಿ ಹೊಸ ಗಿಡಗಳು ಹುಟ್ಟುತ್ತಾ ಇದೆ. ಈ ರೀತಿ ನೀವು ಕೂಡ ಬೀಜಗಳನ್ನು ಕಟ್ ಮಾಡಿ ಅಲ್ಲಿ ಇಲ್ಲಿ ಎಸಿದೆ. ಇದು ಒಂದು ದೈವಿ ಗುಣವನ್ನು ಹೊಂದಿರುವಂಥ ಗಿಡವಾಗಿರೋದ್ರಿಂದ ಆ ಬೀಜಗಳನ್ನು ಅಥವಾ ಎಲೆಗಳನ್ನು ನೆಲಕ್ಕೆ ಬಿಸಾಡದೆ ಅದೇ ಪಾಟ್ನಲ್ಲಿ ನಾವು ಹಾಕ್ಬೋದು, ಅಥವಾ ಸೈಡಲ್ಲಿ ಎಲ್ಲಾದರೂ ಮಣ್ಣಿನಲ್ಲಿ ನಾವು ಇದನ್ನು ಹಾಕಿಬಿಡಬೇಕು. ಇಲ್ಲಿ ನೋಡಿ, ಇದು ಬೀಜದಿಂದ ಹುಟ್ಟಿರುವಂಥ ತುಳಸಿ ಸಸ್ಯಗಳು. ಇದನ್ನು ನಾನು ಫಸ್ಟ್ ಟೈಮ್ ಪಿಂಚಿಂಗ್ ಮಾಡಿದಾಗ ಅದರ ಜೊತೆಗೆ 2 ಬ್ರಾಂಚಸ್ಸು ಬಂದಿದೆ. ಈ ರೀತಿ ನಾವು ಪಿಂಚ್ ಮಾಡ್ತಾ ಹೋಗೋದ್ರಿಂದ ಗಿಡವನ್ನು ತುಂಬ ಬುಷಿಯಾಗಿ ಬೆಳೆಸ್ಕೊಳ್ಬೋದು. ಜೊತೆಗೆ ಇದರಲ್ಲೂ ಕೂಡ ಬೀಜಗಳು ಬರ್ತಾ ಇದೆ ಚಿಕ್ಕದು. ಇದನ್ನು ಕೂಡ ನಾವು ಕಟರ್ನಿಂದ ಕಟ್ ಮಾಡಬೇಕು. ಉಗುರಿನಿಂದ ಅಥವಾ ನೇಲ್ಸ್ನಿಂದ ಕಟ್ ಯಾವುದೇ ರೀತಿ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ಗಿಡಕ್ಕೆ ಒಂದು ರೀತಿ ನಂಜು ನೋಡಿ, ಈ ರೀತಿ ಮಾಡೋದ್ರಿಂದ ನಂಜು ತಗಲೋದ್ರ ಜೊತೆಗೆ ಗಿಡ ಹಾಳಾಗುತ್ತೆ. ಆದಷ್ಟು ನೀವು ಕಟರ್ ತೊಗೊಂಡ್ಬಿಟ್ಟು ಅಥವಾ ಸೀಸರ್ನಿಂದ ಅದರ ಬೀಜಗಳನ್ನು, ಎಲೆಗಳನ್ನು ಕಟ್ ಮಾಡ್ತಾ ಹೋಗಿ. ನೋಡಿ, ಕೆಳಗಡೆ ಕೂಡ ನಾವು ಗಿಡವನ್ನು ಈ ರೀತಿ ಕ್ಲೀನಾಗಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಫಂಗಸ್ ಅಥವಾ ಕೀಟಗಳ ಅಟ್ಯಾಕ್ ಆಗೋದಿಲ್ಲ. ಈ ರೀತಿ ಹೆಲ್ದಿಯಾಗಿ ಹಾಗೂ ನಾವು ಬುಷಿಯಾಗಿ ಗಿಡವನ್ನು ಬೆಳೆಸ್ಕೊಳ್ಬೋದು. ಇನ್ನೊಂದೇನು ಅಂತಂದರೆ, ತುಳಸಿ ಗಿಡದಲ್ಲಿ 2 ವಿಧಗಳಿವೆ. ಒಂದು ಶ್ಯಾಮ ತುಳಸಿ, ಇನ್ನೊಂದು ರಾಮ ತುಳಸಿ. ಇದು ನೋಡಿ, ಇದು ರಾಮ ತುಳಸಿ. ಸ್ವಲ್ಪ ಬಿಳಿ ಬಣ್ಣದಲ್ಲಿರೋದ್ರಿಂದ ಇದನ್ನು ರಾಮ ತುಳಸಿ ಅಂತ ಕರೀತಾರೆ. ಕೆಳಗಡೆ ನಾನು ಗ್ರೌಂಡ್ ಫ್ಲೋರ್ನಲ್ಲಿ ಬೆಳೆಸಿರುವಂಥ ತುಳಸಿ ಗಿಡ ತೋರಿಸಿದ್ನಲ್ಲ, ಅದು ಕೃಷ್ಣ ತುಳಸಿ. ಕೃಷ್ಣ ತುಳಸಿ ಸ್ವಲ್ಪ ಕಪ್ಪಾಗಿರೋದ್ರಿಂದ ಅದನ್ನು ಕೃಷ್ಣ ತುಳಸಿ ಅಥವಾ ಶ್ಯಾಮ ತುಳಸಿ ಅಂತಲೂ ಕರೀತಾರೆ. ಇವೆರಡೂ ಒಂದೇ ಗುಣವನ್ನು ಹೊಂದಿದ್ರೂ ಬಣ್ಣ ಮಾತ್ರ ಭಿನ್ನವಾಗಿದೆ. 2 ಅದೇ ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ. ಇಲ್ಲಿ ನೋಡಿ, ಇದರಲ್ಲಿ ಈ ರೀತಿ ತುಳಸಿ ಗಿಡದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಹುಳುಗಳು ಅಂಟ್ಕೊಳ್ಳುತ್ತೆ. ಇದನ್ನು ಕೂಡ ನಾವು ಚೆನ್ನಾಗಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದ್ರ ಜೊತೆಗೆ ಇದನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು. ಇನ್ನೊಂದೇನು ಅಂತಂದರೆ, ತುಳಸಿ ಗಿಡಕ್ಕೆ ನೀರನ್ನು ನಾವು ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕೋದ್ರಿಂದ ಅಥವಾ ನೀರು ಓವರ್ ವಾಟರಿಂಗ್ ಮಾಡೋದ್ರಿಂದ ಕೆಳಗಡೆ ಬೇರುಗಳು ಕೊಳೆತು ಹೋಗಿ ಗಿಡ ಸಂಪೂರ್ಣವಾಗಿ ಒಣಗೋಗ್ಬಿಡುತ್ತೆ. ಇದೊಂದು ನಾವು ಹೆಚ್ಚಾಗಿ
ಗಮನದಲ್ಲಿಡಬೇಕಾಗಿರುವಂಥ ವಿಷಯ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸ್ನಲ್ಲಿ ಬಂದಿರುವಂಥ ಬೀಜಗಳನ್ನು ದಯವಿಟ್ಟು ಬಿಡಕ್ಕೆ ಹೋಗಬೇಡಿ. ಈ ರೀತಿ ಕತ್ತರಿಯಿಂದ ಅಥವಾ ಸೀಸರ್ನಿಂದ ಕಟ್ ಮಾಡಿ ತೆಗೆದುಹಾಕೋದ್ರಿಂದ ಗಿಡ ಮತ್ತೆ ಮೇಲೆ ಚಿಗುರನ್ನು ಪಡ್ಕೊಂಡು ಇನ್ನೂ ಹೆಲ್ದಿಯಾಗಿ ಹಾಗೂ ಬುಷಿಯಾಗಿ ಬೆಳೀತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಮಾಡದೇ ಇರೋದು ಒಳ್ಳೆಯದು. ಯಾಕಂತಂದರೆ ಇದನ್ನು ನಾವು ಕಷಾಯಕ್ಕೆ ಅಥವಾ ಬರೀ ಕೇವಲ ಎಲೆಗಳನ್ನು ಕೂಡ ತಿನ್ನೋದಕ್ಕೆ ಉಪಯೋಗಿಸೋದ್ರಿಂದ ಇದರಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಹಾಕೋದನ್ನು ಅವಾಯ್ಡ್ ಮಾಡಿ ಅದರ ಬದಲಾಗಿ ನಾವು ವರ್ಮಿ ಕಂಪೋಸ್ಟ್ ಅಥವಾ ಕೌಡಂಗ್ ಕಂಪೋಸ್ಟ್ ಅಥವಾ ನೈಟ್ರೋಜನ್ ಹೆಚ್ಚಾಗಿರುವಂಥ ಟೀ ಪೌಡ್ರನ್ನು ಕೂಡ ಇದರಲ್ಲಿ ಹಾಕ್ಬೋದು. ಜೊತೆಗೆ ಫಂಗಿಸೈಡನ್ನು ಕೂಡ ನೀವು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಅರಿಶಿನ ಪುಡಿಯನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ಬೋದು, ಅಥವಾ ಮಣ್ಣಿನಲ್ಲೂ ಕೂಡ ನೀವು ಅರಿಶಿನ ಪುಡಿಯನ್ನು ಹಾಕೋದ್ರಿಂದ ಇದರಲ್ಲಿ ಬರುವಂಥ ಡಿಸೀಸನ್ನು ನಾವು ತಡೆಗಟ್ಟಬೋದು. ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೂ ಕೂಡ ಅದನ್ನು ಚೆನ್ನಾಗಿ ಪ್ಲೇನ್ ವಾಟರಿನಿಂದ ತೊಳೆಯೋದ್ರಿಂದ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ಈ ರೀತಿ ಕಟ್ ಮಾಡ್ತಾ ಹೋಗಬೇಕು. ಇಲ್ಲದೆ ಹೋದರೆ ಗಿಡ ತನ್ನ ಎಲೆಗಳನ್ನೆಲ್ಲ ಉದುರಿಸಿ ಗಿಡ ಒಣಗೋದು ತುಂಬ ಹೊತ್ತು ಹಿಡಿಯಲ್ಲ. ತುಳಸಿ ಗಿಡ ಚೆನ್ನಾಗಿ ಹಸಿರಾಗಿರಬೇಕು ಅಂತಂದರೆ ಎಪ್ಸಮ್ ಸಾಲ್ಟನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡ ಚೆನ್ನಾಗಿ ಗ್ರೋತ್ ಆಗೋದ್ರ ಜೊತೆಗೆ ಗಿಡದ ಎಲೆಗಳು ಕೂಡ ತುಂಬ ಲಶ್ ಗ್ರೀನಾಗಿ ಕಾಣಿಸುತ್ತೆ. ಜೊತೆಗೆ ನೀವು ಪಾಟ್ನಲ್ಲಿ ತುಳಸಿ ಗಿಡವನ್ನು ನೆಟ್ಟಿದ್ರೆ ವಾರಕ್ಕೊಂದು ಸರ್ತಿ ಅಥವಾ 15 ದಿನಕ್ಕೊಂದು ಸರ್ತಿ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದರೆ ಮಣ್ಣಿನಲ್ಲಿ ಯಾವುದೇ ರೀತಿ ಕಾಯಿಲೆ ಅಥವಾ ಫಂಗಸ್ ಬರಲ್ಲ. ಜೊತೆಗೆ ಆಕ್ಸಿಜನ್ ಕೂಡ ಚೆನ್ನಾಗಿ ಬೇರುಗಳಿಗೆ ತಲುಪೋದ್ರಿಂದ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತು ತುಳಸಿ ಗಿಡದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಕೆಲವೊಂದು ಟಿಪ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಜೊತೆಗೆ ತುಳಸಿ ಗಿಡವನ್ನು ಆರೋಗ್ಯಕರವಾಗಿ ಬೆಳೆಸ್ಕೊಂಡು ವಾತಾವರಣವನ್ನು ಶುದ್ಧವಾಗಿಡಿ. ಹ್ಯಾಪಿ ಗಾರ್ಡನಿಂಗ್. ಬಾಯ್.